ವೀಕ್ಷಕರಿಗೆಲ್ಲ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಲೈವ್ ಇದ್ದಿದ್ರೆ ಎಲ್ಲ ಟಾಸ್ಕ್ಗಳನ್ನ ಅಪ್ಡೇಟ್ ಮಾಡ್ಬೋದಾಗಿತ್ತು. ಆದರೆ ಈ ಬಾರಿ ಬಿಗ್ ಬಾಸ್ ಲೈವ್ನ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ಲೈವ್ ಇಲ್ಲ ಅಂದರೂ ಒಂದು ಹೊಸ ಟಾಸ್ಕ್ನ ಈಗ ಕೊಟ್ಟಿದ್ದಾರಂತೆ. ಆ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿರುವಂಥದ್ದು. ಆ ಟಾಸ್ಕ್ ಏನು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಂದನೂ ಜಗಳ ಸ್ಟಾರ್ಟ್ ಆಗುತ್ತೆ ಅಂತಲೇ ಇರುತ್ತೆ. ಅದೇ ರೀತಿ ಈ ಬಾರಿನೂ ಕೂಡ ಜಗಳ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಕಳೆದ ಸೀಸನಲ್ಲಿ ಏನಾಗಿತ್ತು ಅಂತ ನೋಡಿರೋ ಸ್ಪರ್ಧಿಗಳು ಈ ಬಾರಿ ಸಖತ್ತಾಗಿಯೇ ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ಟೈಮ್ಗೆ ಎಲ್ಲಿ ಮಾತಾಡಬೇಕು, ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯೂ ಕೂಡ ಒಂದು ಟಾಸ್ಕ್ನ ನೀಡಲಾಗಿತ್ತು. ಅದಾದಮೇಲೆ ಹೊಸದಾಗಿ ಆಡು ಆಟ ಆಡು ಎನ್ನುವ ಟಾಸ್ಕ್ನ ನೀಡಿದ್ದಾರೆ. ಇನ್ನು ಈ ಟಾಸ್ಕ್ನ ಫೋಟೋಗಳು ಎಲ್ಲೂ ಕೂಡ ಲೀಕ್ ಆಗಿಲ್ಲ. ಇನ್ನು ಈ ಟಾಸ್ಕ್ ಬಂದು ನರಕದಲ್ಲಿರುವಂಥ ನಿವಾಸಿಗಳ ಎದುರಿಗೆ ಸ್ವರ್ಗದ ನಿವಾಸಿಗಳು ನಿಂತು ಆಡುವಂಥ ಟಾಸ್ಕ್ ಅಂತಲೇ ಹೇಳ್ಬೋದು. ಆದರೆ ಈ ಟಾಸ್ಕ್ನ ಹೇಗೆ ಆಡಿದ್ರು ಅನ್ನೋದಕ್ಕಿಂತ ಸ್ವರ್ಗದ ನಿವಾಸಿಯಾಗಿರುವಂಥ ಜಗದೀಶ್ ಲಾಯರ್ ಆಗಿರುವಂಥವರು ಟಾಸ್ಕಲ್ಲಿ ಗೆದ್ದಿದ್ದಾರೆ. ತುಂಬಾ ಚೆನ್ನಾಗಿ ಆಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಈ ಟಾಸ್ಕ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿರುತ್ತೆ ಅಂತ ಹೇಳೋದಾದರೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಲೈವ್ ಆಗಿದ್ದರೆ ಎಲ್ಲ ಅಪ್ಡೇಟ್ ಸಿಗ್ತಿತ್ತು. ಸೊ ಈ ಬಾರಿ ಲೈವ್ ಇಲ್ಲದೆ ಇರೋ ಕಾರಣದಿಂದ ಕೇವಲ ಟಾಸ್ಕ್ ಏನು ಮತ್ತು ಅದರಲ್ಲಿ ಯಾರು ಗೆದ್ರು ಅನ್ನೋ ಇನ್ಫಾರ್ಮೇಷನ್ ಮಾತ್ರ ಸಿಗ್ತಾ ಇದೆ. ಇನ್ನು ಇದು ಮೈಂಡ್ ಗೇಮ್ ಕೂಡ ಆಗಿತ್ತಂತೆ. ಲಾಯರ್ ಜಗದೀಶ್ ಅವರು ಈ ಟಾಸ್ಕ್ನ ವಿನ್ ಆಗಿದ್ದಾರೆ. ಮೊದಲೇ ಲಾಯರ್ ಆಗಿರುವಂಥವರು ಮೈಂಡ್ನ ಉಪಯೋಗಿಸಿ ತುಂಬಾ ಚೆನ್ನಾಗಿ ಆಟ ಆಡಿ ಗೆದ್ದಿದ್ದಾರೆ. ಈ ರೀತಿಯಾದ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಇನ್ನು ಬಿಗ್ ಬಾಸ್ನ ಮುಂದಿನ ಟಾಸ್ಕ್ ಏನಾಗಿರುತ್ತೆ, ಏನೆಲ್ಲ ನಡೆಯುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಚೈತ್ರ ಕುಂದಾಪುರ ಅವರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತಾನೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.